ಬರ್ರಿ ಅಂತ ಹೇಳ್ಬಿಟ್ಟು, ಬಿಕಾಸ್ ರಿಸರ್ವೇಷನ್ ಆಗಿರಲಿಲ್ಲ. ಸೊ ಅದಕ್ಕೆ ಇವಾಗ ಮಲ್ಲೇಶ್ವರಂಗೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ. ಆ್ಯಂಡ್ ಗೈಸ್ ಇವತ್ತು ನಾನು ಕೂತು ಹಚ್ಕೊತೀನಿ, ಆಮೇಲೆ ಅಷ್ಟೇ. ಅಲ್ಲೋಗ್ಬಿಟ್ಟು ನಿಮಗೂ ತೋರಿಸ್ತೀನಿ ನಾನು ಯಾವ ಥರ ಚುಚ್ಕೊತೀನಿ. ಪೇನ್ ಆಗುತ್ತೆ, ಬಟ್ ಆದರೂ ಒಂದು ಸಾರಿ ಚುಚ್ಕೊಂಡಿದ್ದೆ, ಬಟ್ ಮಧುನ್ ಬರ್ಡೇಯಲ್ಲಿ ಚುಚ್ಕೊಂಡಿದ್ದೆ. ಇವಾಗ ಅದು ಆಚೆ ಬಂದ ತಕ್ಷಣ ಆಮೇಲೆ ಚುಚ್ಕೊಳಕ್ಕಾಗಿರಲಿಲ್ಲ, ಸೊ ಇವಾಗ ಚುಚ್ಕೊತೀನಿ. ಇವಾಗ ನೋಡ್ರಿ ಇವತ್ತು ಬಂದರು ಮೇಡಮ್ ಅವರು, ಇವ್ರಿಗೋಸ್ಕರ ವೇಟಿಂಗ್ ಮಾಡ್ತಾ ಇದ್ವಿ. ಎಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳು? ಲೇಟ್ ಆಯಿತು ಅಲ್ಲ, ನನ್ನ 5 o'clock ಮನೆಗೆ ಬಿಟ್ಟಿವಿ. ನೀನು ಬಂದ್ಬಿಡು, ನಾನು ಬಂದೆ ಕೆಳಗೆ ಇದ್ದೀನಿ ಅಂತ. ನಾವು ಇವಾಗ ಬಂದು 1 hour ಆಯಿತು. ನಾನು ಕಾಣತ್ತೀನಲ್ಲ, ಆಂಟಿ ಏನೋ ತಗೋತಾರಂತ ನಾವು. ಹೌದು ಗೈಸ್, ಇದು ಶ್ವೇತಾ ಇದೆ. ಆಂಟಿ ಅದು ನಾಳೆ ಊರಿಗೆ ಹೋಗ್ತೀನಿ ಅಂತಂದ್ರು, ಅದಕ್ಕೆ ಮನೆಗೆ ಏನಾದ್ರು ತೊಗೊಂಡು ಕಳ್ಸೋಣ ಅಂತಂದ್ರೆ ತೊಗೊಂಡ್ವಿ. ಇವಳು ಇಲ್ಲಿ ನೋಡಿ ಸ್ಟಾರ್ಟ್ ಮಾಡ್ಕೊಂಡು ತಿನ್ನಕ್ಕೆ. ನಾವು ಬೇಳ್ತಿಲ್ಲ ನಾನು ಗೈಸ್. ಸರ್ವಿಸ್ ಈಕ್ವಲ್ಸ್ ಟು ಶ್ವೇತಾ ಅಷ್ಟೇ. ಇವಾಗ ನಾವು ಆಂಟಿಗೆ ಸುದರ್ಶನ್ ಸಿಲ್ಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಸಾರಿ ನೋಡೋಕ್ಕೆ. ಅದಾದಮೇಲೆ ನಾನು ಮೂರು ಚುಚ್ಕೊತೀನಿ ಅಷ್ಟೇ ಗೈಸ್. ಅಪ್ಡೇಟ್ಸ್ ನಾವು ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಏನು ಕೊಡ್ತಾ ಇರ್ತೀಯಾ? ಅಪ್ಡೇಟ್ಸು ಅಷ್ಟೇ ಗೈಸ್. ಶ್ವೇತನ್ ಗನ್ ಶಾಟಿಗೆ ಪ್ರಿಪೇರ್ ಆಗ್ತಿದ್ದಾಳೆ. ಭಯ ಆಗ್ತಾ ಇದೆ ಗೈಸ್ ನನಗೆ. ಫಸ್ಟ್ ಟೈಮ್ ಮಾಡಿಸ್ಕೊಂಡಾಗ ಹಿಂಗೆ ಅಂದಿದ್ನಲ್ಲ, ಇಲ್ಲ ಫಸ್ಟ್ ಟೈಮ್ ಮಾಡಿಸ್ಕೊಂಡಾಗ ಎದ್ಕೊಂಡಿರಲಿಲ್ಲ. ಇವಾಗ ಮಾಡಿಸ್ಕೊತಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ನಾನು ವೇಟಿಂಗ್ ಮಾಡ್ತಾ ಇರ್ತೀವಿ. ಚುಚ್ಕೊಳಕ್ಕಂತಾನೆ ಬಂದು ಭಯ ಆಗ್ತಿದೆ ಅಂತ ಹೇಳಲ್ಲ. ಹಾಂ, ನನ್ನ ಜೊತೆ ಅವಳಿಗೂ ಚುಚ್ಕೊಂತ ಹೇಳ್ತಾ ಇದ್ದೀನಿ, ಬಟ್ ಅವ್ಳು ಮಾಡ್ಕೊತಿಲ್ಲ. ನಾನು ಏನು ಮಾಡಿ, ನನ್ನ ಮೂಗು ಸರಿ ಇಲ್ಲ ಗೈಸ್. ನಾನು ಚುಚ್ಕೊಳ ಸರಿಯಾಗಿ ಕಾಣುತ್ತೆ. ಬರೀ ಮೂಗು ಸರಿಯಿಲ್ಲ ಅಂತ ಹಂಗೆ ಅಂತಾರೆ. ಯಾವಾಗಲೂ ಸೆಲ್ಫ್ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಸರ್. ಹೌದು ಅದಕ್ಕೆ ಆಂಟಿ ನಂಗೆ ಬೇಗ ಬದಲು ಮಾಡ್ಕೊಡ್ತೀನಿ ಅಂತ. ಸರ್ ಗ್ರೀನ್ ಇರಲಿ ವೈಟ್ ಇರಲಿ? ವೈಟ್. ರೆಡ್ ಅದ, ಎಲ್ಲ ಕಲರ್ಸ್ ಅದ. ಯಾವ್ದು ಇರಲಿ ಆಂಟಿ? ವೈಟ್ ಇರಲಿ. ವೈಟ್ ನೀವೇ ಮಾರ್ಕ್ ಮಾಡ್ತೀರಾ? ಲೆಫ್ಟಾ? ಲೆಫ್ಟಿಗೆ ತಾನೆ? ಲೆಫ್ಟಿಗೆ ಇದು ರೈಟಿಗೆ. ರೈಟ್. ಇಲ್ಲ ರೈಟ್. ಲೆಫ್ಟ್ ಅಂತ ಅದಕ್ಕೆ ಕಾಂಪ್ಯೂಟರ್ ಹೋಗ್ತದೆ. ನಿಂದು ರೈಟಿಗೆ ಇದಲ್ಲ ಮಮ್ಮಿ. ಚುಚ್ಕೊಳ್ಳೋದ್ಕಿಂತ ಜಾಸ್ತಿ ಭಯ ಬೀಳೋದೆ. ಇಂಜೆಕ್ಷನ್ ಮಾಡಿಸ್ಕೊಳಕ್ಕೆ ಎಣ್ಣೆ ಮಾಡಿದ್ದೇನೆ. ಶೇಕ್ ಮಾಡಿ. ತಡಿ ಏನಾಗಲ್ಲ. ಮಮ್ಮಿ ಹಿಡ್ಕೊಂತಿ? ಹಿಡ್ಕೊಂತೀನಿ ಅಷ್ಟೇ. ಹಾಂ, ತಡಿ ಒಂದು ಸೆಕೆಂಡ್. ಏನಾಗಲ್ಲ ಶಿತು. ಅದು ಎಲ್ಲ ತಲೆ ಇದೆ ಮಾತ್ರ. ಏನಾಗಲ್ಲ. ಆಯ್ತಾ? ಚುಟ್ಟಿ ಆದಮೇಲೆ ಇಲ್ಲೇ ಬಂದ್ವಿ ನಾವು ನೋಡಿದ್ವಿ, ಅಥವಾ ಮಲಬಾರ್ಗಳಲ್ಲಿ ಎಲ್ಲ ಕಾಣ್ತಿದ್ದೀನಿ. ಇನ್ನು ಕಿವಿ ಚುಚ್ಕೊ. ನೆಕ್ಸ್ಟ್ ವೀಕ್ ಬರ್ತೀವಿ. ಇವಾಗ ಎಷ್ಟು ಭಯ ಬಿತ್ತು. ಇನ್ನೊಂದ್ಸರಿ ಬಾ ಅಂಕಲ್ ಒಳಗಡೆ ಸೇರಿಸ್ಕೊಳ್ಳ. ಚಲೋ, ನಿಂಗೆ ಹೆಂಗೆ ಅನ್ನಿಸ್ತು? ಸಣ್ಣ ಪಾಪ. ಇವಾಗ ನಾವು ಹೊಟ್ಟೆಗೆ ಊಟ ಹಾಕಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲ ಅಂಗಡಿ ಕ್ಲೋಸ್ ಆಗಿದ್ದಾವೆ, ಬಂದು ವೇಸ್ಟ್ ಆಯಿತು. ಇದೊಂದೇ ಕೆಲಸ ಆಯಿತು. ಸಾರಿನೂ ನೋಡಿಲ್ಲ, ಏನೂ ನೋಡಿಲ್ಲ. ನಾವು ನಾಳೆ ಬರ್ತೀವಿ ಗೈಸ್. ಮತ್ತೆ ಆಂಟಿ ನಾಡಿದ್ದು ಹೋಗ್ತಾರೆ, ಹೌದಲ್ರಿ ಆಂಟಿ? ನಾಡ್ದು ಹೋಗ್ತೀರಿ?
ಇವಾಗ ನಾವು ಹಳ್ಳಿ ಮನೆಗೆ ಹೋಗ್ತಾ ಇದ್ದೀವಿ ಊಟ ಮಾಡೋಕ್ಕಂತ ಹೇಳಿ. ಸೊ ಅಲ್ಲಿಂದ ಊಟ ಮಾಡಿ ವಾಪಸ್ ಮನೆಗೆ ಹೋಗ್ತೀವಿ guys ಅಷ್ಟೇ. ಚೆನ್ನಾಗಿ ಕಾಣ್ತಿದೆ ತಾನೇ ನನ್ನ ನರ್ಸರಿ. ಇಲ್ಲಿ ಇವತ್ತಲ್ಲ ಇದು ಸೀಸನ್ ಮ್ಯಾಂಗೋ ಸೀಸನ್ ಅಲ್ಲ. ಸೊ 450 ರುಪೀಸ್ ಪರ್ ಮೀಲ್ ಅಲ್ಲ. ಎಲ್ಲ ಸ್ಟಾರ್ಟ್ ಮಾಡಿದ್ದಾಳೆ. ನಾನು ಫೋಟೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್. ಏನಂತ ಗೊತ್ತಿಲ್ಲ. ಇದೊಂದು ಸ್ವೀಟು, ಇದು ಮ್ಯಾಂಗೋ ಜ್ಯೂಸು, ಇದು ಉಪ್ಪಿನಕಾಯಿ ಸಖತ್ತಾಗಿದೆ. ಇವಾಗ ಟೇಸ್ಟ್ ಮಾಡಿ. ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ನೋಡಿ, ಮುಗ್ಬಿಟ್ಟು ಹಾಕೊಂಡು. ಹೆಂಗಿದೆ ಹೆಂಗಿದೆ ಚೆನ್ನಾಗೈತೆ ಮಮ್ಮಿ? ಹೆಂಗಿದೆ ಟೇಸ್ಟ್? ಚೆನ್ನಾಗಿದೆ. ನಮ್ಮ ಅಂಟಿ ನಾಚ್ಕೊತಾ ಇದ್ದಾರೆ. ನನ್ನ ಕೇಳಬೇಡಿ, ನಾನು ತಿಂದು ಮುಗಿಸ್ಬಿಟ್ಟಿದ್ದೀನಿ ಅವಾಗಲೇ. ಏನದು ಏನದು ಇದು? ಗೊಪ್ಪ ಸ್ಕ್ಯಾಮ್ ಅಂಟಿ ಫುಲ್ ಬ್ಯಾಟಿಂಗ್. ಇವಾಗ ಊಟ ಆಯ್ತು ನಮ್ಮದು. ಐಸ್ ಕ್ರೀಮ್ ತಿಂತಾ ಇದ್ದೀವಿ ಗೈಸ್. ಲಾಸ್ಟ್ ಒಂದು ಐಸ್ ಕ್ರೀಮ್ ಕೊಟ್ಟಿದ್ದಾರೆ. ಒಂದು ಎಕ್ಸ್ಟ್ರಾ ಐಸ್ ಕ್ರೀಮ್ ತೊಗೊಂಬಂದಿದ್ದು. ಆಂಟಿ 2 ತೊಗೊಂಬಂದಿದ್ದಾರೆ ಐಸ್ ಕ್ರೀಮ್ ನೋಡಿ. ನಂದಾಯ್ತು ಅದು ನಂದಾಯ್ತು. ಇವಳು ಬಾಟಲ್ ಎಲ್ಲರದ್ದು ಬಾಟಲ್ ಎಲ್ಲ ಬಾಟಲ್ ನಾನೊಂದು ಐಸ್ ಕ್ರೀಮ್ ತೊಗೊಂಬಂದಿದ್ದೀನಿ ಗೈಸ್. ನೀನು ನನ್ನ ಮಮ್ಮದ ಅಲ್ಲ ಓ ನೋಡಿ ಮಮ್ಮಿ ಮಗ ನೋಡಿ ಗೈಸ್. ಎಷ್ಟು ಚೆನ್ನಾಗಿತ್ತು ಊಟ. ಚೆನ್ನಾಗಿತ್ತಾನೆ ಆಂಟಿ? ಚೆನ್ನಾಗಿತ್ತಲ್ಲ. ನಿಮ್ಗೆ ಸರು ಏನು ಇಷ್ಟ ಆಯಿತು? ನನಗೆ ಮ್ಯಾಂಗೋ ಸ್ವೀಟ್. ನನಗೆ ಒಬ್ಬಟ್ಟು ಆಮೇಲೆ ಶ್ರೀಕರ್ಣಿ. ನಮ್ಮ ಮನೆಗೆ ಹೋದಾಗ ತಿನ್ಬೇಕಂತ ಅಷ್ಟು ಆಸೆ ಇಟ್ಕೊಂಡಿದ್ದೆ. ಬಟ್ ನಮ್ಮ ಮನೆ ಒಳಗೆ ಮಾವಿನಕಾಯಿ ಹಣ್ಣಾಗಿರಲಿಲ್ಲ ಇನ್ನೂ. ಅವಾಗ ಇನ್ನು ಗಿಡದಲ್ಲಿ ಕಾಯಿ ಇತ್ತು. ಇವಾಗ ತಿಂದಿದೆ. ಸಖತ್ತಾಗಿತ್ತು. ತುಪ್ಪ, ಹೋಳ್ಗೆ, ಶ್ರೀಕರ್ಣಿ ಅಷ್ಟೇ. ಇವಾಗ ನಾವು ಮನೆಗೆ ಹೋಗ್ತೀವಿ. ಚೆನ್ನಾಗಿತ್ತು ಹೋಗ್ತಾ ಇದ್ದಾರೆ ಆಂಟಿ. ಬಾಯ್ ಮಾಡ್ರಿ ಆಂಟಿ ಟಾಮಿಗ್ರಿ. ಹಲೋ ನಡಿ ನೈಸ್. ನಾವು ಇವಾಗ ಆಂಟಿಗೆ ಬಿಡಕ್ಕೆ ಹೋಗ್ತಾ ಇದ್ದೀವಿ. ರಿಸರ್ವೇಷನ್ ಸಿಕ್ಕಿಲ್ಲ. ಜನರಲಿ ಹೋಗಬೇಕು. ಸೊ ನೋಡೋಣ, ಪ್ಲೇಸ್ ಸಿಕ್ಕರೆ ಬಿಡ್ತೀವಿ, ಇಲ್ಲ ಅಂತಂದರೆ ವಾಪಸ್ ಕರ್ಕೊಂಡು ಬರ್ತೀವಿ ಅಷ್ಟೇ. ಫೈನಲಿ ಹೋಗ್ತಾ ಇದ್ದಾರೆ ಗೈಸ್ ಆಂಟಿ. ಜನರಲಿ ಕಳಿಸ್ತಾ ಇದ್ದೀವಿ. ಸೀಟ್ ರಿಸರ್ವೇಷನ್ ಸಿಕ್ಕಿಲ್ಲ ನಮಗೆ. ಇನ್ನೊಂದು 2 ದಿನ ನಿಲ್ಲ ಅಂತ ಹೇಳ್ತಾ ಇದೀವಿ, ಬಟ್ ನಿಲ್ತಾ ಇಲ್ಲ. ಹಾಂ ಅಷ್ಟೇ ಗೈಸ್. ಟ್ರೈನ್ ಅಂದರೆ ಭಯ ನನಗೆ. ಲಾಸ್ಟ್ ಟೈಮ್ ಬಂದಾಗ ಒಬ್ಬನ ಯಾರೋ ಕೆಳಗಡೆ ಬೀಳ್ತಾ ಇದ್ದ. ಆ್ಯಂಡ್ ಇವನ್ ಹಾಗೆ ಸ್ವಲ್ಪ ಇನ್ಸಿಡೆಂಟ್ ಕೇಳಿದ್ದೀನಲ್ಲ ಅದಕ್ಕೆ. ಜನ ಪ್ಲೇಸ್ ಸಿಕ್ಕಿಲ್ಲ ಗೈಸ್. ಪಾಪ ಹಾಗೆ ನೋಡಿ ಗೈಸ್. ಆಂಟಿ ನೋಡ್ರಿ, ನೀವು ಹೋದ್ಮೇಲೆ ಹೆಂಗೆ ಹೇಳಕತ್ತಾಡ್ರಿ ನೀವು ಪ್ಲೇಸ್ ಸಿಕ್ಕಿಲ್ಲ ಅಂತ. ಹೋಗ್ತಾರೆ ಆಮೇಲೆ ಸ್ವಲ್ಪ ಹೇಳ ಆಂಟಿಗೆ ಬಾಯ್ ಅಂತ ಹೇಳಿದ್ರಾಗ ನೋಡ್ತಾರೆ. ನಾವು ಆಂಟಿಗೆ ವಿನ್ನುಗೆ ಎಲ್ಲ ಬಿಟ್ಟು ಬಂದ್ವಿ ಗೈಸ್. ಸೊ ರೂಮಲ್ಲಿ ಫುಲ್ ಮೇಲೆ ಇದೆ ನಮ್ಮ ರೂಮು. ಶೆಕೆ ಆಗ್ತಾ ಇತ್ತಲ್ಲ, ಅದಕ್ಕೆ ಕೂಲರ್ ತೊಗೊಳ್ಳೋಣ ಅಂತ ಬಂದಿದ್ದೆ ಸಂಗೀತ ಮೊಬೈಲ್ಸ್. ಬನ್ನಿ ತೊಗೊಳ್ಳೋಣ. ಅಳ್ತಾ ಇದ್ಲು ಗೈಸ್. ನಾನು ಫಸ್ಟ್ ಟೈಮ್ ನೋಡಿದ್ದು ಸರ್ ಹತ್ತಿರೋದು. ಅಮ್ಮ ಹೋದ್ರು ಅಂತ ಅಳ್ತಾ ಇದ್ಲು. ಬೇಜಾರಾಗುತ್ತೆ, ಯಾಕಂದ್ರೆ ಅವ್ರು ಬಂದ್ಬಿಟ್ಟು ಎಷ್ಟು ಒನ್ ವೀಕ್ ಆಯಿತು ಗೈಸ್. ಆರಾಮ್ ಊಟ ತಿಂತಾ ಇದ್ವಿ, ಮಲ್ಕೊತಿದ್ವಿ, ಏನೋ ಕೆಲಸ ಮಾಡ್ತಿರ್ಲಿಲ್ಲ. ಇವಾಗ ಖಾಲಿ ಆಗ್ಬಿಟ್ಟಿದೆ. ಬನ್ನಿ ಕೂಲರ್ ತೊಗೊಳ್ಳೋಣ. ಮೊನ್ನೆ ಬಂದು ಒಂದು ಸೆಲೆಕ್ಟ್ ಮಾಡಿದ್ವಿ, ಬಟ್ ಅವಾಗ ಅದು ಸ್ಟಾಕ್ ಇರಲಿಲ್ಲ ಅಂತ ವಾಪಸ್ ತರಿಸ್ಕೊಡ್ತಾ ಇದ್ದಾರೆ. ಅದಕ್ಕೆ ವೆಯ್ಟ್ ಮಾಡ್ತೀವಿ. ಫುಲ್ ಅಂದರೆ ಫುಲ್ ಶೆಕೆ ಗೈಸ್. ಅದರಲ್ಲಿ ಒಂದು ಟಾಪಲ್ಲಿದೆ ರೂಮು. ಯಪ್ಪ ಆಗಲ್ಲ, ಇವಳು ಇರಲ್ಲ, ಇವಳಿಗೆ ಗೊತ್ತಿಲ್ಲ ಏನಂತ. ಯಾಕೆ ತೊಗೊತೀಯ ಬಿಡು ಶ್ರುತಿ ಅಂತಾಳೆ. ಬಟ್ ಆಗಲ್ಲ ನನಗೆ ರೂಮಲ್ಲಿ. ಕೂಲರ್ ಬೇಕೇ ಬೇಕು. ರಿಚ್ ಕಿಡ್ರಿ ಅವರೆಲ್ಲ. ದುಡ್ಡಿದ್ರೆ ಕ್ಯಾಶ್ 4000 ಕ್ಯಾಶ್ 1000. 1 ವೀಕಿಂದ ತಗೋಬೇಕು ಅಂತ ಇವತ್ತು ತೊಗೊತಾ ಇದ್ದೀವಿ ಗೈಸ್ ನಾವು. ಹೆಂಗಿದೆ ನೋಡಿ. ಏನು
ಮಲ್ಕೊಳ್ಳೋಕ್ಕೂ ಮನೆಗೆ ಎಷ್ಟೋ ದಿನ ಆದ್ಮೇಲೆ ಹೌದು ಬ್ಲೂ ಕೊಟ್ಟ ಬರತೈತಿ ವಿಂಗ್ಸ್ ಕಟ್ ಮಾಡಲಿ ಅಬ್ಬಾ ಇಷ್ಟು ಶೆಕೆ ಆಗ್ತಿತ್ತಲ್ಲ ಹೇಳ್ತೀನಿ ಗೈಸ್ ನನಗೆ ನಾನು ಯಾವಾಗಲೂ ಅಂದರೆ ಮಧ್ಯಾಹ್ನ ಅಟ್ಲೀಸ್ಟ್ ಒಂದು 2 to 3 ಅವರ್ಸ್ ಆದರೂ ನಿದ್ದೆ ಮಾಡ್ತಿದ್ದೆ. ಈ ಶೆಕೆಗೋಸ್ಕರ ಹೇಳ್ತೀನಲ್ಲ ನಂಗೆ ನಿದ್ದೆನೇ ಮಾಡೋಕ್ಕಾಗಿಲ್ಲ. ಮಾರ್ನಿಂಗ್ ಯಾವಾಗಲೂ ಬೇಗ ಎದ್ದೇಳೋದು, ಲೈಟ್ ಏನಾಗಿ ಇಡೋದು, ಗಾಳಿ ಇವಾಗ ಬರ್ತಾಯಿದೆ. ನೀರು ಹಾಕಿದರೆ ಇನ್ನೂ ಜಾಸ್ತಿ ಬರುತ್ತೆ. ಚೆನ್ನಾಗಿದೆ. ಆಯಿತು, ಇವಾಗ ನಾನು ಸರಿ ಇಟ್ಟರೆ ಯಾರೂ ಇಲ್ಲ, ಊಟ ಮಾಡ್ತೀವಿ. ಆಂಟಿ ಎಲ್ಲ ರೊಟ್ಟಿ ನೋಡಿ, ಆಂಟಿ ರೊಟ್ಟಿ ಪಲ್ಯ ಸ್ವಲ್ಪ ಇದೆ. ಏಯ್ ಟಾಮಿ ನೋಡಿ ಗೈಸ್, ಇದ್ರದ್ದು ನೋಡಿ ಕೆಲಸ, ಬರೀ ಯಾವಾಗೂ ಹರಿಯೋದು ಅದು ಮಾಡೋದು ಏನು ಬೇಡ. ಸೊ ಇವಾಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಗೈಸ್. ಮತ್ತೆ ನಾಳೆ ಮಾರ್ನಿಂಗ್ ಜಾಬಿಗೆ ಕಳಿಸೋರು, ನಾನು ಕಾಲೇಜಿಗೆ ಹೋಗಬೇಕು ಅಷ್ಟೇ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಇನ್ಸ್ಟಾ ಅಕೌಂಟ್ @JustShweta ಫಾಲೋ ಮಾಡಿ ಗೈಸ್. ಸೊ ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ವೇಟ್ ಮಾಡಿ. ಹೀಗೆ ನಿಮ್ಮ ಕನ್ನಡತಿನ ಸದಾ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತಾ ಇದ್ದೀವಿ ಗೈಸ್. ಬಾಯ್, ಗುಡ್ ನೈಟ್.